ನನ್ನ ಗುರುಗಳ ಪಾದಗಳಿಗೆ ನನ್ನ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಟುಡೇ ಇಸ್ ಗೋಲ್ಡನ್ ಡೇ ಫಾರ್ ಮೀ. ಇವತ್ತಿನ ದಿವಸ ನನಗೆ ಬಂಗಾರದ ದಿನ. ಯಾಕಂತಂದ್ರೆ ನಮ್ಮ ಸಿಸ್ಟರ್ ಒಬ್ರು ಇದ್ದಾರೆ ವಿದ್ಯೆ ಅಂತೇಳಿ, ಅವರು ನನಗೆ ಪರಿಚಯ ಮಾಡಿದ್ರೆ. ವಿದ್ಯೆಯಿಂದ ನೋಡ್ರಿ ಎಷ್ಟು ಲಿಂಕ್ ಐತಿ. ವಿದ್ಯೆ ಬೇಕಂದ್ರೆ ಗಣೇಶನ್ ಪಡಿಬೇಕು. ನಾವು ಗಣೇಶನ್ ಪಡಿಬೇಕಂದ್ರೆ ವಿದ್ಯೆ ಪಡಿಬೇಕು. ಇಟ್ ಮೀನ್ಸ್ ನಾನು ವಿದ್ಯೆ ಅಕ್ಕ ಅಂತೇಳಿ ನಮ್ಮ ಅಕ್ಕ ಇದ್ದಾರೆ, ಅವರು ಗಣೇಶ ಸರ್ಗೆ ಲಿಂಕ್ ಮಾಡಿದ್ರು. ಎರಡು ಲಿಂಕ್ ಆದ್ಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಲಿಂಕ್ ಇವೆರಡು ಆದ್ಮೇಲೆ ಇನ್ನೊಂದು ಬಂತು ನನಗೆ, ಭವಾನಿ ಮೇಡಮ್ ಅವರು. ಆ ಭವಾನಿ ಮೇಡಮ್ ಅವ್ರು ಏನ್ ಮಾಡಿದ್ರು, ನನ್ನ ಭಾವನೆನ ಚೇಂಜ್ ಮಾಡಿಬಿಟ್ರು. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ಪ್ಲಾನ್ ಸೇಫ್ ಶಾಪ್ ನೋಡ್ರಿ ಎಷ್ಟು ಸೇಫ್ ಐತಿ ಅಂದ್ರೆ, ನಾವು ಹೊರಗಡೆ ಒಂದು ಪೇಸ್ಟ್ ತರ್ತೀವಪ್ಪ ಅಂದ್ರೆ ಅದರಲ್ಲಿ ಉಪ್ಪು ಇರ್ತೈತಿ, ಇಲ್ಲೇ ನಾವು ಅದನ್ನ ಕರೆದು ಬಂದು ನಮಗೆ ಫಾರಿನ್ ಟ್ರಿಪ್ ಸಿಗುತ್ತೆ ಅಲ್ಲ. ಸೊ ತುಂಬಾ ವೆರಿ ಇಂಪಾರ್ಟೆಂಟ್ ಇದು. ನನಗೆ ಭಾಳ ಲೈಕ್ ಆಯ್ತಿದೆ. ಮೊನ್ನೆ ಮೇಡಮ್ ಅವ್ರು ಹೇಳಿದ್ರು, ನಾನು ಇನ್ನೂ 1 ಗಂಟೆ ಕುಂತು ಕೇಳ್ಬೇಕಪ್ಪ ಇದು ನಾನು ಸಿಕ್ತು, ಬಟ್ ಐ ವಾಸ್ ಹರಿ ಅಂತ. ಅದಕ್ಕೋಸ್ಕರ ಇದೊಂದು ಒಳ್ಳೆ ಅವಕಾಶ. ಪ್ಲಾನ್ ನೋಡ್ರಿ, ಪ್ಲಾನ್ ಎಷ್ಟು ಚೆನ್ನಾಗಿದೆ. ಪಿ ಸ್ಟ್ಯಾಂಡ್ ಫಾರ್ PLAN ಪ್ಲಾನ್ ಅಂದ್ರೆ P ಸ್ಟ್ಯಾಂಡ್ ಫಾರ್ ಪೋಸ್ಟ್ಪೋನ್. ನಾನಂತೂ ಪೋಸ್ಟ್ಪೋನ್ ಮಾಡಲ್ಲ ರೀ. L ಸ್ಟ್ಯಾಂಡ್ ಫಾರ್ ಲೇಜಿನೆಸ್. ನಾನು ಈ ಒಂದು ಇದರಲ್ಲಿ ಬಂದ ಮೇಲೆ ನನ್ನ ಹತ್ರ ಲೇಜಿನೆಸ್ ಇಲ್ಲ, ಹೊರಟೋಯ್ತು. A ಸ್ಟ್ಯಾಂಡ್ ಫಾರ್ ಅಬ್ಸೆಂಟಿಸಮ್. ಇಟ್ ಮೀನ್ಸ್ ಇಟ್ ಶೋಸ್ ನಾನು ಯಾವುದೇ ಒಂದು ನನ್ನ ಕ್ಯಾಂಡಿಡೇಟ್ ಅನ್ನು ನಾನು ಇವತ್ತು ಅಟೆಂಡ್ ಮಾಡ್ಬೇಕಂದ್ರೆ ಐ ವಿಲ್ ಅಟೆಂಡ್, ಐ ಮಸ್ಟ್ ಅಟೆಂಡ್. ಅದನ್ನು ಅಟೆಂಡ್ ಮಾಡಿ ಸ್ಟೂಡೆಂಟ್ ಆಬ್ಸೆಂಟ್. ಲಾಸ್ಟ್ ಒನ್ ಈಸ್ N ಅಂದ್ರೆ ವೆರಿ ಇಂಪಾರ್ಟೆಂಟ್ ರೀ. ಯಾರಿಗಾರು ಹೋಗಿ ಹೇಳೋದಲ್ರಿ, ಹೂ ಆರ್ ನೆಸೆಸರಿ. ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಮಾತ್ರ ಇದನ್ನು ಹೇಳ್ಬೇಕ್ರಿ. ದಾರ್ಯಾಗ ಯಾರ್ಯಾರು ಹೋಗ್ತಿರ್ತಾರೆ ಅವ್ರ ಬಗ್ಗೆ ನಾನು ಹೇಳಂಗಿಲ್ಲ ರೀ. ಯಾಕಂದ್ರೆ ಅವ್ರು ಹೇಳಿ ನಾನು ಹೊಡಿತಾರೆ, ಹೌದಿಲ್ರಿ. ಸೊ ದೇ ವಿಲ್ ಹಿಟ್ ಮೀ ಬಿಕಾಸ್ ದೇ ಡೋಂಟ್ ನೆಸೆಸರಿ ದಿಸ್ ಪ್ಲಾಟ್ಫಾರ್ಮ್. ಯಾಕಂದ್ರೆ ಈ ಡೈರೆಕ್ಟ್ ಸೇಲ್ ಮಾರ್ಕೆಟ್ ಅಂದ್ರೆ ಹಂಗ್ರಿ, ನೇರವಾಗಿ ಹೇಳ್ಬೇಕ್ರಿ. ಅಡ್ಡಾಡಿ ಹೋಗಿ ಹೇಳಿದ್ರೆ ಅವ್ರು ನಡೆದ್ರೆ ನಮ್ಮನ್ನು ಅಡ್ಡ ಹೊಡಿತಾರೆ ಅವ್ರು ಅಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಒಳ್ಳೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ನಾವು ಏನೋ ಒಂದು ಸಾಧನೆ ಮಾಡ್ಬೇಕಂದ್ರೆ 1000 miles ಜರ್ನಿ ಬಿಗಿನಿಂಗ್ ಫ್ರಮ್ ಸಿಂಗಲ್ ಸ್ಟೆಪ್ ಅಂತ ಮೈಲಿಗೆ ನಾವು ಜರ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ಸಿಂಗಲ್ ಸ್ಟೆಪ್ ಮೊದಲು ಇರ್ಬೇಕು. ನಾವು ಈ ಸ್ಟೆಪ್ ನನಗೆ ಕೊಟ್ಟಾರ, ಅವರಿಗೆ ನಾನು ಏನೋ ಚಿರಋಣಿ ಆಗಿರ್ತೀನಿ. ಯಾಕಂತಂದ್ರೆ ನಾವೇನೋ ಒಂದು ಮಾಡ್ಕೊಂಡ್ರೆ ಡಬ್ಬಲು ಕಾವಲಿ ಅಲ್ಲ, ದುಡ್ಡು ಬೇಕಲ್ಲ. ವಿದೌಟ್ ಡಬ್ಬು ವಿ ಕಾಂಟ್ ಡೂ ಎನಿಥಿಂಗ್ ಅಲ್ಲ. ಮನಿ ಕೆನಾಟ್ ಬೈ ಸ್ಲಿಪ್, ಮನಿ ಕೆನಾಟ್ ಬೈ ಬೆಡ್ ಅಂತಾರಲ್ರಿ. ಇಲ್ಲಿ ಮನಿ ಕ್ಯಾನ್ ಬೈ ಎನಿಥಿಂಗ್ ಅಂತ ಅಲ್ಲ. ಮನಿ ಇಲ್ಲಿ ಬಂದು ಏನಾದ್ರು ಏನೋ ಬಳಸ್ಬೋದು. ಸುಮಾರು ನೋಡ್ರಿ ಒಂದು ವಾರಕ್ಕೆ 14 ಎಷ್ಟೆಷ್ಟೋ ಆಯ್ತದೆ. ನನಗೆ ಲೆಕ್ಕ ಬರೋದ್ರೆ ಹೇಳೋದ್ರೊಳಗೆ ಕನ್ಫ್ಯೂಸ್ ಆಗ್ತದೆ. ಅದ್ರ ಅರ್ಥ ಐ ವಾಸ್ ಇಮೇಜಿಂಗ್ ಇಷ್ಟು ದುಡ್ಡು ನನ್ನ ಅಕೌಂಟ್ಗೆ ಬಂದ್ಬಿಡ್ತಲ್ಪ ಅಂತ ನಾನು ಇಮೇಜಿನ್ ಮಾಡ್ಕೊಂಡೆ. ಬಟ್ ನೋ ಪೇನ್ ನೋ ಗೇನ್. ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ವಿತ್ ಟುಗೆದರ್. ನೋಡಿ ಇವ್ರು ಎರಡೆರಡು ಕೈ ಮಾಡಕತ್ತಾರೆ. ನಾನು ಅನ್ಕೊಂಡು ಇವ್ರು ಯಾಕೆ ಎರಡು ಹಿಂಗೆ ಮಾಡ್ಯಾರ ಅನ್ಕೊಂಡೆ. ನಾನು ಈಗ ತಲೆ ಕೆಟ್ಟೈತಲ್ಲ ನಾನು. ಯಾಕಂತಂದ್ರೆ ಎರಡು ಅಂದ್ರೆ ಎರಡು ಇವ್ರ ಬಳ ನನಗೆ ಸೇರಿದ್ರೆ ನನ್ನ ಬಳ ಅವ್ರು ಸೇರಲ್ಲ. ಇವೆರಡು ಸೇರಿ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ. ವಿ ಆರ್ ಟುಗೆದರ್, ವಿ ಆರ್ ಟುಗೆದರ್, ವಿ ಆರ್ ಟುಗೆದರ್, ವಿ ಆರ್ ಒನ್ ಫ್ಯಾಮಿಲಿ ಅನ್ನೋದನ್ನ ಇದು ಹೇಳ್ತಿದ್ರು. ಬಟ್ ನೀವೇನು ಥಿಂಕ್ ಮಾಡ್ತಾರೆ ಐ ಡೋಂಟ್ ನೋ ದ್ಯಾಟ್. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಅಂತ. ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಂದಲೂ ತಡೆಯೋಕ್ಕಾಗೋದಿಲ್ಲ. ದ ಅಪಾರ್ಚುನಿಟಿ ಡೋರ್ ವಿಲ್ ನಾಟ್ ಇನ್ ಹ್ಯೂಮನ್ಸ್ ಒನ್ ಲೈಫ್ ಅಂತ ಅಲ್ಲ. ಮನುಷ್ಯನ ಜೀವನದಾಗ ಆದಷ್ಟು ಬಾಗಿಲು ಒಂದೇ ಸಲ ತೆಗೆದ್ರಿ, ದಬ ಬಡಿದ್ರು ತೆಗೆದಿಲ್ಲ. ಅದು ಯಾವಾಗ ತೆಗೆದ್ರೆ ಅವ್ರು ಹೊತ್ತು ಬಿಡ್ಬೇಕು ನಾವು ಒಳಗೆ. ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಅಲ್ಲ. ಸೊ ನಾನು ಜಾಸ್ತಿ ಮಾತಾಡಿದೆ ಅನಿಸುತ್ತೆ. ಯಾಕಂದ್ರೆ ಆ ಭವಾನಿ ಮೇಡಮ್ ಅವ್ರು ಈ ಒಂದು ಪ್ಲಾನ್ ಹೇಳಿದಾಗ ನಾನು ಅವತ್ತು ರಾತ್ರಿ ನಿದ್ದೆ ಮಾಡಿಲ್ರಿ. ಯಾಕೆ ಮಾಡಿಲ್ಲ ಅಂದ್ರೆ ಸೇಫ್ ಐತಿ, ನಾವ್ಯಾಕೆ ಅನ್ಸೇಫ್ ಆಗಬೇಕು ಅಲ್ಲ. ಈ ಸೇಫ್ ಆಗಿರ್ತಕ್ಕಂಥ ಕಂಪ್ನಿ ಒಳಗೆ ನಾವು ಸೇಫ್ ಆಗೋದು. ಒಂದೇ ಸಲ ಪರ್ಚೇಸ್ ಮಾಡೋದು. ನಾನು ಡೈರೆಕ್ಟಾಗಿ ಸ್ವಲ್ಪ ಇನ್ನೊಂದು ನಿಮಿಷ ಮಾತಾಡ್ಕೊಂಡು ಬೇಜಾರಾಗ್ತದೆ. ಯಾಕಂತಂದ್ರೆ ನನಗೆ ಇದ್ರ ಬಗ್ಗೆ ಭಾಳ ಅಭಿಮಾನ ಬಂದ್ಬಿಟ್ಟೈತಿ. ಈಗ ಬೇರೆ ಕಂಪ್ನಿಗೆ XYZ ಐ ವಿಲ್ ನಾಟ್ ಟೇಕ್ ಪರ್ಟಿಕ್ಯುಲರ್ ಕಂಪ್ನಿ ನೇಮ್. ಬೇರೆ ಕಡೆ ಹೋದ್ವು ಅಂತ ತಿಳ್ಕೊರಿ. ಅಲ್ಲಿ ಏನು ಮಾಡಬೇಕು ಅಂತ, ನಾವು ಈ ತಿಂಗಳು ಒಂದು ಪರ್ಚೇಸ್ ಮಾಡಬೇಕು, ನೆಕ್ಸ್ಟ್ ಒಂದು ಪರ್ಚೇಸ್ ಮಾಡಬೇಕು. ಅವರು ಹೇಳ್ತಾರೆ ಅದು ಪರ್ಚೇಸ್ ಮಾಡ್ಬೇಕು ಬಿಡು ಒಳ್ಳೆ ಅಂತ. ಇಲ್ಲಿ ಪರ್ಚೇಸ್ ಅಲ್ರಿ, ಒಂದೇ ಸಲ ಮಾಡಿದ್ರೆ ನೋಡ್ರಿ ಇವ್ರು ಎಷ್ಟೊಂದು ಮಾಡಿ ಬಂದಾರ. ಆಂಧ್ರದಿಂದ ನಮ್ಗೆ ಹೇಳಕ್ ಬಂದಾರ ಅಂದ್ರೆ ಎಷ್ಟು ಇರ್ಬೋದು ಅವ್ರ ಪವರ್, ಅವ್ರ ಜಸ್ಟ್ ಎಷ್ಟು
ಅದು ಅವ್ರ ಗತ್ತಲ್ರಿ, ಅವ್ರಿಗೆ ಬರ್ತಕ್ಕಂಥ ದುಡ್ಡಿನ ಗತ್ತು ಅಲ್ಲ. ನಾವು ಆ ಗತ್ತು ಹಿಡಿಬೇಕಂದ್ರೆ ಏನು ಮಾಡ್ಬೇಕು ಹೇಳ್ರಿ, ಅವ್ರು ಒತ್ತೊತ್ತಿ ಹಿಡಿಬೇಕ್ರಿ ನಾವು ಅಲ್ಲ. ಸೊ ನಾನು ಭಾಳ ಮಾತಾಡಿದೆ ಅನಿಸಿದೆ. ಇಫ್ ಐ ವಾಸ್ ಎನಿ ರಾಂಗ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು ಅನಿಡಾ. ಎಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಯಾರ್ಯಾರೋ ನಾವು ಹತ್ತಾಕತ್ತಿದ್ದಾರೆ ಮೆಲ್ಕ್ರಿ ಅಂದ್ರೆ ನನಗೆ ತಲೆಯಾಗ ರೊಕ್ಕ ಹುಚ್ಚೋಗತ್ತೆ. ಎಲ್ಲಿ ಬರ್ತಾರೆ ಒಡೆ ಬನ್ನಿ ಅಲ್ಲ ಅಲ್ಲಿ ಕುಂದಿರ್ಸಿದ್ರು ನನಗೆ. ನೀವು ಯಾರ್ಯಾರು ಹೆಂಗೆ ಹೇಳ್ಕೊಂಡ್ರು, ನೋ ಐ ಆಮ್ ನಾಟ್ ಹ್ಯಾಂಡಿಕ್ಯಾಪ್, ಐ ಮೇ ಏನಂತಂದ್ರೆ ನಾರ್ಮಲ್ ಪರ್ಸನ್. ಯಾವಾಗಂತಂದ್ರೆ ನನಗೆ ರೊಕ್ಕದ ಹುಚ್ಚು ಹೋಗ್ತೈತಿ ಅಲ್ಲ. ಆ ಹುಚ್ಚಿಗೋಸ್ಕರ ನಾನು ಎದ್ದು ಬಂದಿದ್ದೆ. ಅದಕ್ಕೆ ಎಲ್ಲರಿಗೂ ನಾನು ಒಂದು ಒಳ್ಳೆಯ ಇದನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸಲ್ಲಿಸ್ತಾ, ಮತ್ತೊಂದು ಆವತ್ತಿ ಗ್ರೇಟ್ ಲೀಡರ್, ಗ್ರೇಟ್ ಡೈಮಂಡ್ ನೋಡ್ರಿ, ವಜ್ರ ಗ್ರೇಟ್ ಅಂತ ದೊಡ್ಡ ವಜ್ರ ಇದು ಡಬಲ್ ಡೈಮಂಡ್. ಡಬಲ್ ಡೈಮಂಡ್ ನೋಡಿ ನಮ್ಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಡಬಲ್ ಡೈಮಂಡ್ ಅಂತ ಒಂದು ಒಳ್ಳೆಯ ವ್ಯಕ್ತಿಯನ್ನು ನಮಗೆ ಇದು ಸೇಫ್ ಶಾಪ್ ಇದು ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಇದು ಆರ್ಮಿನ ಹಂಗ್ರಿದೆ, ಆರ್ಮಿಯಲ್ಲಿ ಬರ್ತೀನಂತರಿಗೆ ಬಾ ಅಂತೈತೆ ಅಂತ ಒಂದು ಈ ಪ್ಯಾನಲ್ ಇದೆಯಲ್ಲ. ನನಗೊಂದು ಒಳ್ಳೆಯ ಖುಷಿ ಆಯಿತು. ನನಗೆ ಮತ್ತೊಂದು ಆವರ್ತಿ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿ, ನನ್ನ ತೊಗಲು ನುಡಿಯಲ್ಲಿ ಮಾತಾಡ್ತಿರ್ತಕ್ಕಂಥ ಪದಗಳನ್ನು ತಮಗೆಲ್ಲರಿಗೂ ಅರ್ಪಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹೋ, ಜೈ ಹೋ, ಜೈ ಹೋ, ಜೈ ಹೋ. ನಾಷ್ಟ ಮಾಡಿಲ್ಲ ಮನೆ ಮಾಡೇವ್ರಿ ಇಲ್ಲಿ ತಿಂದು ಮತ್ತೆ ರೊಕ್ಕದ ಜೈ ಹೋ ಅಂದ್ರಿ. ಜನ ಕಾಂಚಾಣ ಎಲ್ಲೈತ್ರಿ ಸೇಫ್ ಸರ್. ಇಂಟ್ರೊಡಕ್ಷನ್ ಸರ್, ನಿಮ್ಮ ಬಗ್ಗೆ ಹೇಳ್ರಿ ಸರ್. ನೀವು ಎಲ್ಲಿಯವರು, ಎಲ್ಲಿಂದ ಬಂದ್ರಿ? ನನ್ನ ಹೆಸರು ಮೌನೇಶ್ ಮರಾಠೆ. ನನ್ನ ಊರು ಸೊರಟೂರು, ಗದಗ ತಾಲೂಕು, ಗದಗ ಜಿಲ್ಲೆಯ ಸೊರಟೂರು. ನಾನು ಕೂಡ ಲೇಜಿ ಆಗಿದ್ದೆ. ಇನ್ಮೇಲೆ ನನ್ನ ಜೊತೆ ಇರೋದು ನಾನು ಬೆಳೆಸ್ಬೋದು. ಯಾಕಂತಂದ್ರೆ ಒಬ್ಬ ಹೆಡ್ ಮಾಸ್ಟರ್ ಅದಾನಂದ್ರೆ ಆ ಹೆಡ್ ಮಾಸ್ಟರ್ ಆಗಕ್ಕೆ ಏನು ಬೇಕು ಹೇಳ್ರಿ. ನಾನು ಮೊನ್ನೆ ರಾತ್ರಿ ವಿಚಾರ ಮಾಡಿದ್ರೆ 11 ಗಂಟೆ ಮೇಲೆ ಒಬ್ಬ ಹೆಡ್ ಮಾಸ್ಟರ್ ಅದನಂದ್ರೆ ಆ ಪ್ಲೇಸ್ಗೆ ನಾವು ಹೋಗ್ಬೇಕಂದ್ರೆ ಏನು ಬೇಕು ಹೇಳ್ರಿ ನಮ್ಗೆ. ಮತ್ರಿ ಇದೆಲ್ಲ ಇರ್ಬೇಕ್ರಿ. ಬಟ್ ಆ ಪೋಸ್ಟ್ ಖಾಲಿ ಇರ್ಬೇಕಲ್ಲ, ಆ ಪೋಸ್ಟ್ ಖಾಲಿ ಇರ್ಬೇಕಲ್ಲ. ಅದೇ ರೀತಿಯಾಗಿ ಇಲ್ಲಿ ನಾವು ಡಬಲ್ ಡೈಮಂಡ್ ಆಗ್ಬೇಕಂದ್ರ ಇವ್ರು ಆ ಪ್ಲೇಸ್ ಬಿಟ್ಟು ಹೋಗ್ಬೇಕು ಅನ್ನಂಗಿಲ್ರಿ. ಇವ್ರು ಕೊಟ್ಟಾಗ ನಾವು ಹೋಗ್ಬೋದು ಅಂತ ಪವರ್ ಸೇಫ್ ಶಾಪ್. ಜಾಸ್ತಿ ಕೈ ಬಿಡಬಾರ್ದು, ಮೇಲೆ ಮಾತಾಡ್ಬಿಡ್ತೀನಿ ಭಾಳ. ಮಾಡ್ತೀವಿ ಯಾಕಂದ್ರೆ ಮಾತಾಡಿ ಮಂಗೆ ಆಗ್ಬಾರ್ದು. ಜಾಸ್ತಿ ಮಾತಾಡೋದಿಲ್ಲ ನಾನು, ಮಾತಾಡಿ ಮಂಗೆ ಆಗೋದಿಲ್ಲ. Practical should be very important. Theory is not important. Practical should be very important. Practice makes a man perfect. Passion makes a man patient ಅಂತ ಅಲ್ಲ. ಸೊ ನಾನು ಮಾಡೋದಿಲ್ಲ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಯಾಕಂದ್ರೆ ಒಳ್ಳೆ ಅವಕಾಶ. ಯಾಕಂದ್ರೆ ತಿಂಗಳಿಗೆ ನೌಕರಿ ಮಾಡಿದ್ರೆ ತಿಂಗಳಿಗೆ 1 ಸಲ ಸ್ಯಾಲ್ರಿ ಬರ್ತದೆ. ಇಲ್ಲಿ 4 ಸಲ ತೊಗೊಳ್ತೀವಿ ಒಂದು ತಿಂಗಳಿಗೆ ಅಲ್ಲ. ವಾರಕ್ಕೊಮ್ಮೆ ಇನ್ನೂ ಜಾಸ್ತಿನೇ ಆಗ್ಬೋದು ಮುಂದೆ. ಬಿಕಾಸ್ ಈ ಡೈರೆಕ್ಷನ್ ಮಾರ್ಕೆಟಿಂಗ್ ಹೆಂಗೈತಿ ಹೇಳಕ್ ಬರ್ದಲ್ರಿ. ಭಾರತದ 140 ಕೋಟಿ ಜನರಲ್ಲಿ ಬರೀ 30 ಕೋಟಿ ಮಾತ್ರ ಇದನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಇನ್ನು 100 ಕೋಟಿ ಯಾರು ಮಾಡ್ತಾ ಇಲ್ರಿ. ನಾವೆಲ್ಲರೂ ಶೇರ್ ಮಾಡಿದ್ರೆ ಏನು ಹಾಕ್ತೀವೋ ಏನೋ ಅಲ್ವಾ. ಸೊ ಅದಕ್ಕೋಸ್ಕರ ಸಾರಿ, ನಾನು ತುಂಬ ಟೈಮ್ ತಗೊಂಡೆ, ಕ್ಷಮೆ ಇರಲಿ. ನನಗೆ ಮತ್ತೊಂದು ಆವರ್ತಿ ಕ್ಷಮಕ್ಕೆ ನನ್ನ ಮಾತನ್ನ ವಿರಾಮ ನೀಡ್ತೀನಿ. ಥ್ಯಾಂಕ್ ಯು ಸರ್. ಜೈ ಹೋ.